ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಪಾದೋದಕದ ಮಾಹಾತ್ಮ್ಯ ಏನು ಅನ್ನೋದನ್ನ ತಿಳಿಸಿ ಹೇಳಿದಂತಹ ಶ್ರೀಮದಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರ, ರಾಘವೇಂದ್ರ ಸ್ವಾಮಿಗಳವರ ಭಕ್ತರ, ರಾಘವೇಂದ್ರ ಸ್ವಾಮಿಗಳನ್ನು ನಿರಂತರ ಸ್ಮರಣೆ ಮಾಡುವಂತಹ ಜನರ ಮಾಹಾತ್ಮ್ಯ ಎಷ್ಟು ದೊಡ್ಡದು ಅನ್ನುವುದನ್ನು ಹೇಳ್ತಾರೆ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗಾಃ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂದುರಿತ ಕಾನನ ದಾವಭೂತಂ. ಬಹಳ ಅದ್ಭುತವಾದಂತಹ ಪ್ರಮೇಯ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿ ಹೇಳಿದಂತಹ ಅಪೂರ್ವವಾದಂತಹ ಪ್ರಮೇಯ. ಆಚಾರ್ಯರು ಹೇಳುತ್ತಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನ ಯಾತಿ ದುಃಖಂ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಆಚಾರ್ಯರು ತಿಳಿಸಿದ ಈ ಪ್ರಮೇಯದ ಅನುಸಂಧಾನವನ್ನ ಅಪಣಾಚಾರ್ಯರು ಈ ಶ್ಲೋಕಗಳಲ್ಲಿ ಮಾಡ್ತಾ ಇದ್ದಾರೆ. ನಿರಸ್ತ ದೋಷೋ ನಿರವದ್ಯವೇಶಃ ಅಂತ ಹೇಳಿದರು. ಕಾಮಕ್ರೋಧಾದಿ ಸಮಸ್ತ ದೋಷಗಳನ್ನು ದೂರ ಮಾಡಿಕೊಂಡವರು ನಮ್ಮ ಗುರುಗಳು ಅನ್ನೋದನ್ನ ಹೇಳಿದರು. ಆಚಾರ್ಯರು ಹೇಳ್ತಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ. ಏನು ಕಾಮಾದಿ ಷಡ್ವರ್ಗಗಳಿದೆ, ಅರಿಷಡ್ವರ್ಗಗಳು, ಅವುಗಳನ್ನ ನಿಗ್ರಹ ಮಾಡಿ ಸಕಲ ದೋಷಗಳನ್ನ ಕಳೆದುಕೊಂಡಂತಹ ಋಷಿಗಳು ಭಗವಂತನ ಧ್ಯಾನವನ್ನ ಮಾಡ್ತಾರೆ. ಅಂಥ ಭಗವಂತನ ಧ್ಯಾನ ಮಾಡುವ ಋಷಿಗಳನ್ನ ಯಾರು ಆಶ್ರಯಿಸ್ತಾರಲ್ಲ ಅವರು ಸಹಿತ ದುಃಖಗಳಿಂದ ನಿರ್ಮುಕ್ತರಾಗ್ತಾರೆ. ಹಿಂದಿನ ಶ್ಲೋಕದಲ್ಲಿ ಆಚಾರ್ಯರು ಹೇಳಬೇಕು, ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತ ಅಪೀಡ್ಯಾಹ. ಲಕ್ಷ್ಮೀರಮಣನನ್ನ ಆಶ್ರಯಿಸಿದ ಜನರಿದ್ದಾರಲ್ಲ ಅವರನ್ನ ಆಶ್ರಯಿಸಿದ ಜನರ ಸಹಿತ ನಮಗೆ ಪೂಜ್ಯರಾಗ್ತಾರೆ. ಆ ಮಾತಿನ ಅನುವಾದ ಇಲ್ಲಿದೆ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗಾ. ರಾಘವೇಂದ್ರ ಸ್ವಾಮಿಗಳು ಸದಾ ಭಗವದಾಸಕ್ತ ಚಿತ್ತರಾದವರು, ಸರ್ವದಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರದ ವ್ಯಾಖ್ಯಾನದಲ್ಲಿ ಆಸಕ್ತರಾಗಿದ್ದವರು. ಆ ಮಹಾನುಭಾವರ ಪಾದಕ್ಕೆ ತಗುಲಿದಂತಹ ಮಣ್ಣಿಂದ ಯಾರು ಮೈಯನ್ನು ಅಲಂಕರಿಸಿಕೊಂಡಿದ್ದಾರಲ್ಲ, ಯತ್ಪಾದ ಕಂಜರಜಸ, ಯಾರ ಪಾದ ಪದ್ಮಗಳಿಗೆ ತಗುಲಿದಂತಹ ಮಣ್ಣಿನಿಂದ ಪರಿಭೂಷಿತಾಂಗಾಹ, ದೇಹವನ್ನ ಯಾರು ಅಲಂಕಾರ ಮಾಡಿಕೊಳ್ತಾರೆ, ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳವರು ನಡೆದಾಡುವ ದಾರಿಯಲ್ಲಿನ ಧೂಳನ್ನ ಸಂಗ್ರಹಿಸಿಕೊಂಡು ಅವರ ಪಾದಕ್ಕಂಟಿದ ಧೂಳನ್ನ ತೆಗೆದುಕೊಂಡು ಯಾರು ಹಣೆಯ ಮೇಲಿಟ್ಟುಕೊಳ್ತಾರೆ, ಯಾರು ಮೈಗದನ್ನ ಲೇಪಿಸಿಕೊಳ್ತಾರೆ, ತದ್ದರ್ಶನಂ, ಅಂತಹವರ ದರ್ಶನ ಸಹಿತ ದುರಿತ ಕಾನನ ದಾವಭೂತಂ, ನಮ್ಮಲ್ಲಿರುವಂತಹ ಪಾಪಗಳನ್ನು ನಾಶ ಮಾಡಿಬಿಡ್ತದೆ. ರಾಘವೇಂದ್ರ ಸ್ವಾಮಿಗಳವರು ನಮ್ಮನ್ನು ರಕ್ಷಣೆ ಮಾಡೋದಲ್ಲ, ರಾಘವೇಂದ್ರ ಸ್ವಾಮಿಗಳವರ ಪಾದೋದಕವಲ್ಲ, ರಾಘವೇಂದ್ರ ಸ್ವಾಮಿಗಳವರ ಪಾದಧೂಳಿಯನ್ನ ಧರಿಸಿದಂತಹ ಶ್ರೀಮದ್ ಯೋಗೀಂದ್ರ ತೀರ್ಥ ಗುರು ಸಾರ್ವಭೌಮರೇ ಮೊದಲಾದ ಮಹನೀಯರ ದರ್ಶನವೇ ನಮ್ಮ ಪಾಪಗಳನ್ನು ನಾಶ ಮಾಡ್ತದೆ. ಯಾರು ನಿರಂತರ ರಾಯರ ಸ್ಮರಣೆ ಮಾಡ್ತಾರೆ, ಯಾರು ನಿರಂತರ ರಾಯರನ್ನ ಕೊಂಡಾಡ್ತಾರೆ, ಯಾರು ಆ ದಿವಸ ರಾಯರ ಸೇವೆಯನ್ನ ಮಾಡಿದರಲ್ಲ ಆ ಮಹಾನುಭಾವರು ನಮ್ಮಲ್ಲಿನ ಪಾಪಗಳ ಅರಣ್ಯಗಳನ್ನೇ ಸುಟ್ಟಾಕಿ ಬಿಡ್ತಾರೆ. ಅವರ ದರ್ಶನ ನಮ್ಮ ಪಾಪನಾಶನವನ್ನ ಮಾಡ್ತದೆ. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗಾಹ ತದ್ದರ್ಶನಂ ದುರಿತ ಕಾನನದಾವಭೂತಂ. ಯಾರ ಶರೀರ ರಾಘವೇಂದ್ರ ಸ್ವಾಮಿಗಳವರ ಪಾದಧೂಳಿಯಿಂದ ಅಲಂಕೃತವಾಗಿದೆಯಲ್ಲ ಅಂತಹವರ ದರ್ಶನವು ನಮ್ಮ ಪಾಪವನ್ನು ನಾಶ ಮಾಡ್ತದೆ.